ಜಬರ್ದಸ್ತಾಗಿ ತಿಂದು ತೆಗೆದವ್ರು ಕೂಡ ಕಾನೂನಿನ ವಿರುದ್ಧ ಹಾರಾಡದೆ ಬುದ್ಧಿವಂತಿಕೆಯಿಂದ ಪಾರಾಗಿ ಬಂದ್ಬಿಡ್ತಾರೆ. ನೀನು ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ಹಂಗೆ ಡಿಸಿನ ಕೊಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಪ್ರಕಾಶ್. ಪಾಪ ಡಿಸಿ. ನೋಡು ಎಸ್ ಪಿ, ಆಗೋಗಿದ್ರ ಬಗ್ಗೆ ದುಃಖ ಪಡೋದಕ್ಕೆ ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ. ಮುಂದೆ ಆಗೋ ಅನಾಹುತಗಳ ಬಗ್ಗೆ ಎಚ್ಚರಿಕೆ ವಹಿಸ್ಬೇಕು. ಅಪಾಪ್ದು ನನ್ನ ಮಾತು ಕೇಳಲಿಲ್ಲ. ನನಗೆ ಜೈಲಲ್ಲಿ ಮುದ್ದೆ ಮುರಿಸ್ತೀನಿ ಇಂದ. ಅವನಿಗೆ ಅಷ್ಟು ಇರ್ಬೇಕಾದ್ರೆ ಇವ್ರ ಕಾಲು ಹಿಡಿದು ಸೂಟ್ ಕೇಸ್ ಕೊಟ್ಟು ಪರ್ಮಿಷನ್ ತಗೊಂಡು ನಿಮ್ಮಂತ ಆಫೀಸರ್ಗಳನ್ನ ತಿನ್ನಿಸ್ಕೊಂಡು ಬೆಳೆಸ್ಕೊಂಡಿರೋ ನನಗೆಷ್ಟಿರ್ಬೇಕು? ಹೊಡೆದಾಕದೆ ಆಗಿದ್ದಾಗೋಯ್ತು. ಮುಚ್ಚಾಕೋದ್ ನೋಡು. ಮಂದೆಯೊಳಗೆ ಮಚ್ಚು ಮಸೀತಾ ಇದ್ರೆ ಕುರಿ ಗೊತ್ತಾಗಲ್ಲ ಅನ್ಕೋ, ಕುರಿ ಕಾಯೋನು ಗೊತ್ತಾಗಲ್ವಾ? ತುಂಬಾ ಕಷ್ಟ ಇದೆ ಪ್ರಕಾಶ್. ನೀನ್ ಹೊಡೆದಾಕಿರೋದು ಡಿಸಿನ. PM ಅಲ್ವಲ್ಲ, ತಲೆ ಒಳಗಡೆ ಮೆದ್ಲಿಟ್ಕೊಂಡಿದ್ಯಲ್ಲ, ಸ್ವಲ್ಪ ಕೆಲಸ ಕೊಡು. ಆ ಸಿನ್ಸಿಯರ್ ಆಫೀಸರ್ ಅಭಿ ಕೊಟ್ಟಂಗೆ ಏನಾದ್ರೂ ಪ್ಲಾನ್ ಮಾಡು. ಈ CID CODಗಳು GPS GPRS ಜಾರಿ ಹಿಡ್ಕೊಂಡು ಬಂದ್ರು DC ನಮ್ ಕಂಪನಿಗೆ ಬಂದಿದ್ರು ಅಂತ ಗೊತ್ತಾಗತ್ತೆ ಹೊರತು ಅವ್ರು ಕೊಲೆ ಆಗಿದೆ ನಾವೇ ಕೊಲೆ ಮಾಡಿದೀವಿ ಅಂತ ಗೊತ್ತಾಗಲ್ಲ. ನೋಡು SP, ಹೇಗಿದ್ರು ಈ ಕೇಸ್ನ ನಮ್ಮ ಹುಡುಗರು ಹ್ಯಾಂಡ್ ಓವರ್ ಮಾಡ್ತಾ ಇದೀಯಾ. ಇದು ನಕ್ಸಲೈಟ್ ಕೇವಾಡ ಅಂತ ಸ್ಟೇಟ್ಮೆಂಟ್ ಕೊಡು. ಹುಡುಕೋದಕ್ಕೆ ಒಂದಷ್ಟು ಪೊಲೀಸ್ನವ್ರನ್ನ ಕಾಡಿಗೆ ಬಿಡು. ಹುಡುಕ್ತಾನೆ ಇರ್ಲಿ, ನಾವು ಸಾಯೋವರು. ಪ್ರಕಾಶ್, ನೀನ್ ನಡೆಯೋ ಅಡ್ಡದಾರಿನೇ ಹೆದ್ದಾರಿ ಆಗ್ಬೇಕು ಅಂದ್ರೆ ಹೇಗೆ? ಸಿಕ್ಕಾಕೊಂಡ್ರೆ ನನ್ನ ಕೆಲ್ಸನೇ ಹೋಗ್ಬಿಡುತ್ತೆ. ನೀನೇನು ಈ ಕೆಲಸನೇ ನಂಬ್ಕೊಂಡಿದೀಯಾ? ನಿನ್ ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಕೂತಿದ್ರು ಕರೆಕ್ಟಿರೋ ಅಷ್ಟು ನಾನೇ ದಾನ ಮಾಡಿದ್ದೀನಿ. ಇದಲ್ದೆ ಬೇರೆ ಬೇರೆ ಕಡೆ ಎಷ್ಟು ಗಿಫ್ಟ್ ತಗೊಂಡಿದ್ಯೋ. ಸುಮ್ಮನೆ ತಲೆ ಕೆಡಿಸ್ಕೋಬೇಡ, ಹೇಳದಷ್ಟು ಮಾಡು ಹೋಗು. ಕತ್ಲಲ್ಲಿ ಕಣ್ ಕಟ್ಟೋ ಅವಶ್ಯಕತೆ ಇಲ್ಲ, ಕುರುಡಾಗಿದ್ದೀನಿ. ಬರ್ತೀನಿ ಪ್ರಕಾಶ್. ಅಭಿ, ನೀನು ಏನಿಲ್ಲಿ? ಇಲ್ಲಿ ಅನ್ಯಾಯ ಇದೆ, ಅಧರ್ಮ ಇದೆ, ಅಸತ್ಯ ಇದೆ. ಅದಕ್ಕೆ ನಾನಿಲ್ಲಿದ್ದೀನಿ. ಬಿಹೈಂಡ್ ಎವರಿ ಬಿಗ್ ಕ್ರಿಮಿನಲ್ ದೇರ್ ಇಸ್ ಎ ಇಂಟೆಲಿಜೆಂಟ್ ಕಾಪ್ ಅಂತ ಯಾರೋ ಹೇಳಿದ್ದನ್ನ ಕೇಳಿದ್ದೆ. ಆದ್ರೆ ಈಗ ಕಣ್ಣಾರೆ ನೋಡ್ದೆ. ಕಾಕಿ ಡ್ರೆಸ್ ಹಾಕೊಂಡು ಕೈಯಲ್ಲಿ ಲಾಠಿ ಹಿಡ್ಕೊಂಡು ಕ್ರೈಮ್ ನ ಕಾಲಿನ ಬೂಟ್ ಕೆಳಗಡೆ ಹಾಕೊಂಡು ತುಳಿಬೇಕಾದ್ ನೀವೇ ಕ್ರಿಮಿನಲ್ಸ್ ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ಸರ್. ಕ್ರೈಮ್ ನ ಕಾಂಗ್ರೆಸ್ ಗಿಡ ತರ ಬೆಳೆಸ್ತಾ ಇದ್ರಲ್ಲ. ಏನ್ ಕಡಿಮೆ ಮಾಡಿದೆ ಸರ್ ನಮ್ ಸರ್ಕಾರ? ಇರೋಕ್ ಮನೆ, ಓಡಾಡೋ ಕಾರು, ಕೈ ತುಂಬಾ ಸಂಬಳ ಎಲ್ಲ ಕೊಡ್ತಿದ್ರು. ಎಂಜಲ್ ಕಾಸ್ಗೆ ಆಸೆ ಪಟ್ಟು ಜನ್ಮ ಕೊಟ್ಟ ತಂದೆ ತಾಯಿ, ವಿದ್ಯೆ ಕೊಟ್ಟ ಗುರುಗಳ ಮರ್ಯಾದೆ ತೆಗಿತೀರಾ? ಇಟ್ಸ್ ರಿಯಲಿ ಶೇಮ್ ಟು ಅವರ್ ಡಿಪಾರ್ಟ್ಮೆಂಟ್. ಹಲೋ ಅಭಿನವ್, ಆಯ್ತಾ ನಿನ್ನ ಉಪದೇಶ? ಅವನು ಹೀಗೆ ಹೇಳ್ತಾ ಇದ್ದ, ತತ್ವ ನೀತಿ ನಿಯತ್ತು ಅಂತ. ಅದಕ್ಕೆ ಊರು ಸೂಟ್ ಆಗಲ್ಲ ಅಂತ ಕಳಿಸ್ಕೊಟ್ಟೆ. ಬಂಡವಾಳ ಶಾಹಿಗಳನ್ನ ಎದುರು ಹಾಕೊಂಡು ಇಲ್ಲಿ ಯಾರು ಬದುಕೋದಕ್ಕಾಗೋದಿಲ್ಲ. ನೀನು ಅವಂತರ ಆಗ್ಬೇಡ. ನಾನು ಹೇಳೋ ಮತ್ ಕೇಳು ಸ್ವಲ್ಪ. ನಾನು ಯಾಕೋ ನಿನ್ ಮಾತು ಕೇಳ್ಬೇಕು? ಯಾವ ತಾಯಿ ಹೆತ್ತು ಮಗನೋ ಏನೋ ಅಂತ ಕಿಂಚಿತ್ತು ಯೋಚನೆ ಮಾಡದೆ ಪ್ರಾಣ ತೆಗೆದಿದೆಯಲ್ಲ, ನಾನ್ ನಿನ್ ಪ್ರಾಣ ಉಳಿಸ್ಬೇಕಾ? ಏನ್ ಕಿತ್ಕೊಳ್ತೀಯ? ಏನು ಕಿತ್ಕೊಳಕ್ಕಾಗಲ್ಲ. ನೀನ್ ನ್ಯಾಯದ ಮನೆಗೆ ಮುಂದ್ಗಡೆ ಬಾಗಿಲಿಂದ ಕರ್ಕೊಂಡು ಹೋದ್ರೆ ನಾವು ಡೀಲೋ ಬೇಲ ಮಾಡ್ಕೊಂಡು ಹಿಂದ್ಗಡೆ ಬಾಗಿಲಿಂದ ಆಚೆ ಬಂದ್ಬಿಡ್ತೀವಿ. ನೋಡು, ನನ್ನ ಡೀಲ್ ಕೈ ಜೋಡಿಸು, ಪ್ರಮೋಷನ್ ಕೊಡಿಸ್ತೀನಿ. ಕೋಟಿ 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 ಹಣ ಕೊಡ್ತೀನಿ. ಡೀಲ? ನೋ ಡೀಲ್, ಮುಗೀತು. ಇನ್ನೇನಿದ್ರು ಸೂಪರ್ ಮಿನಿಟ್. ಹೌದಾ? ನನಗೂ ಬೇರೆ ವಿಧಿ ಇಲ್ಲ. ಒಂದು ಸುಳ್ಳು ಮುಚ್ಚಾಕೋದಕ್ಕೆ ಇನ್ನೊಂದು ಸುಳ್ಳು ಹೇಳಲೇಬೇಕು. ಹಾಗೆ ಒಂದು ಕೊಲೆ ಮುಚ್ಚಾಕೋದಕ್ಕೆ ಇನ್ನೊಂದು ಕೊಲೆ ಮಾಡಲೇಬೇಕು. ನನಗೆ ನನ್ನ ಲೈಫ್ ಮುಖ್ಯ. ಇದೇ ಬೇಕಾಗಿದ್ದು ಪ್ರಕಾಶ್. ಸರೆಂಡರ್ ಆಗಿ ತಪ್ಪು ಮಾಡ್ತೀಯ ಅನ್ಕೊಂಡಿದ್ದೆ. ಶೂಟ್ ಮಾಡಿ ಒಳ್ಳೆ ಕೆಲಸನೇ ಮಾಡಿದೆ.
ಇಷ್ಟು ದಿನ ನೀನು ಸಾಯಿಸೋ ಸುಖ ನೋಡ್ತಿದ್ದೆ, ಸಾಯೋ ಕಷ್ಟ ನೋಡಿಲ್ಲ ಅಲ್ಲ? ಅಭಿ ಅಭಿ ಬೇಡ ಬೇಡ ಅಭಿ. DC ಮದುವೆ ಆಗ್ತಿದ್ದ ಹುಡುಗಿ ಅಪ್ಪ ನನ್ನ ಕ್ಲೋಸ್ ಫ್ರೆಂಡು. ಅವನ್ ಕಡೆಯಿಂದ ಹೇಳ್ಸಿ ಹೇಗೋ ಬಾಯಿ ಮುಚ್ಚಿಸ್ಬೋದಿತ್ತು. ನಮಗೂ ಹೇಳ್ದೆ ಪ್ರಕಾಶ ಮಣ್ಣು ಮುಚ್ಚಿ ತನ್ನ ಬುಡಕ್ಕೆ ತಂದಿಟ್ಕೊಂಡ. ಈಗ ಅದನ್ನು ಮುಚ್ಚಿ ನಾವೇ ತೋದಾಡ್ಬೇಕು. ಇನ್ಯಾವನ್ನೆತ್ಬಿಟ್ಟ ಮೆಂಟು ನನ್ನ ಮಗನ್ ಸವಾಸ. SP ಏನಿದೆಲ್ಲ? ಇದು ಕಲಿಯುಗ, ನಮ್ಮಂತವ್ರಿಗೆ ಕಾಲ. ಏನ್ SP ನಮ್ ಜೊತೆ ಇದ್ ನಮ್ಗೆ ಇಟ್ಬಿಟ್ಟಲ್ಲ ಆಪು. ಜನಸೇವೆ ಮಾಡ್ತೀವಿ ಅಂತ ಗೆದ್ದು ಬಂದು ಜನರಿಗೆ ಮೋಸ ಮಾಡೋದಲ್ದೆ ನೌಕರಿ ಮಾಡಕ್ ಬಂದಂತ ನಮ್ಮಂತವ್ರಿಗೆ ಪ್ರಮೋಷನ್ ಹಣ ಅಂತ ಆಸೆ ತೋರಿಸಿ ಚಾಕ್ರಿ ಮಾಡಿಸ್ಕೊಳ್ತೀರೇನ್ರು? ಸರಿ ಇಲ್ಲ. ಅಭಿ ಎದ್ದೇಳ. ಸರ್, ಪೊಲೀಸು ಕಾನೂನು ಅಂದ್ರೆ ಜನಕ್ಕೆ ಭಯ ಇಲ್ದಂಗಾಗಿದೆ ಸರ್. ಇದಕ್ಕೆಲ್ಲ ನಾವೇ ಕಾರಣ ಸರ್. ನಾವು ಕರೆಕ್ಟ್ ಆಗಿದ್ರೆ ಕೊಲೆ, ಸುಲಿಗೆ, ದರೋಡೆ ಮಾಡೋರೇ ಇಲ್ದಂಗ್ ಮಾಡ್ಬೋದು ಸರ್. ಗಾಂಧೀಜಿ ಕಂಡ ರಾಮರಾಜದ ಕನಸನ್ನ ನನಸು ಮಾಡಬಹುದು ಸರ್. ವೀರೇಶ್, ಅಲ್ಲಿ ನೋಡು. ಅವಳೆ ಅರ್ಜುನ್ನ ಮದುವೆ ಆಗ್ಬೇಕಾಯ್ತು ಹುಡುಗಿ. ಪಾಪ ಕಣ ಅರ್ಜುನ್, ಚಿಕ್ಕ ವಯಸ್ಸಲ್ಲೇ ತಂದೆನ್ ಕಳ್ಕೊಂಡ. ಅವ್ರ ತಾಯಿ ಕಷ್ಟಪಟ್ಟು ಓದಿಸಿದ್ರು. ಓದಿ ಒಳ್ಳೆ ಆಫೀಸರ್ ಆಗಿ ಒಂದೊಳ್ಳೆ ಮನ್ತಂದ ಹುಡುಗಿನ ಮದುವೆ ಆಗಿ ಹಾಯಾಗಿರೋ ಟೈಮಲ್ಲಿ ಎಂತ ಅನ್ಯಾಯ ಆಗೋಯ್ತಲ್ಲ. ಪಾಪ ಅವನಮ್ಮ ಎಲ್ಲಿದ್ದಾರೋ, ಹೇಗಿದ್ದಾರೋ. ನನ್ ಮಗ ಬಂದ, ಅಜ್ಜು ಬಂದ. ಅಮ್ಮ ಬನ್ನಿ ಊಟ ಮಾಡಿ. ಇಲ್ಲಮ್ಮ, ನನ್ ಮಗನ್ ಬಿಟ್ಟು ನಾನು ಊಟ ಮಾಡಲ್ಲ. ನನ್ ಮಗ ಬಂದ್ಮೇಲೆ ನಾನು ಊಟ ಮಾಡ. ಅಮ್ಮ, ಅವ್ರಿಗೆ ಆಫೀಸಲ್ಲಿ ತುಂಬಾ ಕೆಲಸ ಇದೆಯಂತೆ, ಇವಾಗ ಬರಕ್ ಆಗಲ್ಲ ಅಂತ ಫೋನ್ ಮಾಡಿ ಹೇಳವ್ರೆ. ನೀವೇನಾದ್ರೂ ಊಟ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಆಮೇಲೆ ಅವ್ರು ಮಾಡ್ತಿದ್ ಕೆಲ್ಸನೂ ಬಿಟ್ಟು ಬಂದ್ಬಿಡ್ತಾರೆ. ಬೇಡ ಬೇಡ, ಫೋನ್ ಮಾಡಿದ್ರೆ ನನಗೋಸ್ಕರ ಅವ್ನ ಕೆಲ್ಸ ಬಿಟ್ಟು ಬಂದ್ಬಿಡ್ತಾನೆ. ಅವನ ಕೆಟ್ಟ ಹೆಸರು ಬರುತ್ತೆ. ಎಷ್ಟು ಕಷ್ಟಪಟ್ಟು ಅವನ್ನ IAS ಓದಿಸಿದೀನಿ. ಅವನು ನಿಧಾನವಾಗಿ ಬರ್ಲಿ. ಸರಿ ನಡೀರಿ. ನನ್ ಮಗ ಬರ್ತಾನಲ್ವಾ?